ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಂಗಳೂರಿನ ಜಯನಗರದಲ್ಲಿ ಉಚಿತವಾಗಿ ಡೈಲಿ ಊಟವನ್ನು ಹಸಿದವರಿಗೆ ಕೊಡ್ತಾ ಇದ್ದಾರೆ. ಈ ಊಟವನ್ನು ಯಾರು ಕೊಡ್ತಾ ಇದ್ದಾರೆ, ಯಾವಾಗಿಂದ ಕೊಡ್ತಾ ಇದ್ದಾರೆ, ಎಲ್ಲಿ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಸರ್, ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಮಸ್ಕಾರಗಳು. ಕರೋನಾ ಬಂದಾಗ ನಾವು ಅನುದಾನ ಶುರು ಮಾಡಿದ್ವಿ. ಅದು ಹಾಗೆ ಮುಂದುವರ್ಕೊಂಡು ಹೋಯ್ತು. ಕರೋನಾ ಆಗಿ ಎಲ್ಲ ನಿಂತ ಮೇಲೆ ಸ್ಟಾಪ್ ಮಾಡೋಣ, ಅದು ನಿಲ್ಸೋಣ ಅಂತ ಹೋದ್ವಿ. ಜನಗಳು ಇಲ್ಲ, ನಮಗೆ ತೊಂದರೆ ಆಗುತ್ತೆ, ದಯವಿಟ್ಟು ನಮಗೆ ಅನುದಾನ ಸಹಾಯ ಮಾಡಿ ಅಂದರು. ವಾರಕ್ಕೆ ಒಂದಿನ 2 ದಿನ ಶುರು ಮಾಡೋಣ ಅಂತ ಮಾಡಿದ್ವಿ. ಹಾಂ, ಆದರೆ ನಮ್ಮ ಅದು ದಿನ ಕಂಟಿನ್ಯೂ ಆಗೋಯ್ತು. ಅದು ನಿತ್ಯ ಜನ ಬಂದಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ಹಾಗೆ ಶುರು ಮಾಡಿದ್ವಿ. ಕರೋನಾ ಟೈಮಲ್ಲಿ ಎಷ್ಟು ಜನ ಊಟ ಕೊಟ್ಟಿದ್ದೀರಾ ಸರ್? ದಿನ ಇಲ್ಲಿ ನಾವು ಒಂದು 1,500 ಜನ 2,000 ಜನ ಊಟ. ಹೌದು. ಈಗ ಡೈಲಿ ಎಷ್ಟು ಜನ ಊಟ ಕೊಡ್ತಾ ಇದ್ದೀರಾ? ಈಗ 150-200 ಜನ 150-200 ಜನಕ್ಕೆ ಡೈಲಿ ಕೊಡ್ತಾ ದಿನ ನಿತ್ಯ ಅಂದಾನೆ. ಡೈಲಿ ಏನೇನು ಊಟ ಇರುತ್ತೆ? ಒಂದೇ ಥರ ಇರುತ್ತೆ? ಇಲ್ಲ, ಬೇರೆ ಬೇರೆ. ಒಂದೊಂದು ದಿನ ಒಂದೊಂದು ಬೇರೆ ಬೇರೆ ಇರುತ್ತೆ. ಈ ಒಂದಿನ ಅನ್ನ ಸಾರು ಇರುತ್ತೆ, ಅದ್ರ ಜೊತೆಗೆ ಪುಳಿಯೋಗರೆ ಇರುತ್ತೆ. ಇನ್ನೊಂದು ದಿನ ಅನ್ನ ಸಾರು ಮಜ್ಜಿಗೆ ಇರುತ್ತೆ, ಅದ್ರ ಜೊತೆಗೆ ಖಾರ ಪೊಂಗಲ್ ಇರುತ್ತೆ. ಅದೇ ಬೇರೆ ಬೇರೆ ದಿನ ಬೇರೆ ಬೇರೆ ಐಟಮ್ ಇರುತ್ತೆ. ಡೈಲಿ ಬೇರೆ ಬೇರೆ ಥರ ನಿತ್ಯ ಅನುದಾನ ಬರುತ್ತೆ. ಬೇರೆ ಬೇರೆ ಥರ 7 ದಿನ 7 ಥರ ಊಟ ಆಗ್ತದೆ. ಎಲ್ಲಿ ಅಡುಗೆ ತಯಾರಾಗುತ್ತೆ ಸರ್? ಅದಮ್ಯ ಚೇತನ ಅಂತ. ಏನು ಸರ್ ಅದಮ್ಯ ಚೇತನ? ಅದಮ್ಯ ಚೇತನ ಅಂದರೆ ಅದು ಲಕ್ಷಾಂತರ ಜನಕ್ಕೆ ಅನುದಾನ ಕೊಡ್ತಾರೆ. ನಮ್ಮ ಅನಂತ್ ಕುಮಾರ್ ಅವರು ಇದ್ರಲ್ಲ, ಅವರ ಧರ್ಮಪತ್ನಿಯವರು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಅದನ್ನು ನಡೆಸ್ತಾ ಇದ್ದಾರೆ. ಇಲ್ಲ, ಒಂದು ದಿನಕ್ಕೆ ಯಾರನ್ನ ಇವಾಗ ನಿಮ್ಮ ಹೆಸರಲ್ಲಿ ನಿಮ್ಮ ಮನೆ ಹುಟ್ಟುಹಬ್ಬ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಇಲ್ಲ ತಿಂಗಳಿಗೊಂದಿನ ನಮ್ಮ ತಂದೆ ತಾಯಿ ಹೆಸರಲ್ಲಿ ಊಟ ಹಾಕಿ 3,000 ಕೊಟ್ಟರೆ ನಾವು ಅವ್ರ ಹೆಸರಲ್ಲಿ ಬೋರ್ಡಲ್ಲಿ ಹಾಕ್ಬಿಟ್ಟು ಅವ್ರ ಹೆಸರಲ್ಲಿ ಅನುದಾನ ಮಾಡ್ತೀವಿ. 4 ಜನಕ್ಕೆ ಅನ್ನ ಹಾಕೋದಕ್ಕೆ ನೀವು ಒಂದು ವೇದಿಕೆ ಮಾಡಿಕೊಟ್ಟಿದ್ದೀವಿ. ಅದಲ್ದಿರ ನಾವು ಫಸ್ಟು ಶುರು ಮಾಡಿದ್ದು ನಾವೊಂದು ಟೀಮ್ 40 ಜನ ಸೇರಿಕೊಂಡು ಎಲ್ಲ ಅಷ್ಟು ದುಡ್ಡು ಹಾಕೊಂಡು ನಾವು ಶುರು ಮಾಡಿದ್ವಿ. ಈಗ ಯಾವತ್ತೂ ಯಾರು ಸಿಗದೇ ಇದ್ದಾಗ ನಾವೇ ಅಕೌಂಟ್ ಮಾಡ್ತೀವಿ. ಇಲ್ಲದೇ ಇದ್ದಾಗ ನಮ್ಗೆ ಅದಮ್ಯ ಚೇತನದಿಂದ ನಮಗೆ ಮೇಡಮ್ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರ ಸಹಕಾರದಿಂದನೇ ಅದು ದಿನನಿತ್ಯ ಅನುದಾನ ನಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಊಟ ಬರುತ್ತೆ. ಹೌದು. ನಿಮ್ಗೆ ಯಾರಾದರೂ ವಿಶೇಷವಾಗಿ ಯಾರಾದರೂ ಬರ್ತಡೇ ಬೇರೆ ಏನೋ ಸೆಲೆಬ್ರೇಷನ್ ಇದ್ರೆ ಇಲ್ಲಿ ಮಾಡ್ಬೋದು. ಒಂದಿನಕ್ಕೆ ಎಷ್ಟು
ಜಾಸ್ತಿ ಆಯಿತು ಅನ್ನೋದು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದರು. ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ವಿ. ಅದು ಇನ್ನೊಬ್ರಿಗೆ ಹಾಂ, ಇನ್ನೊಬ್ರಿಗೆ ಊಟ ಅಂತ ಅಲ್ಲಿಂದ ಕಳಿಸ್ತಾರೆ. ಯಾರು ಈಗ ಅನುದಾನ ಮಾಡೋದಿದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಸಂಪರ್ಕ ಮಾಡ್ಬೋದು ಮಾಡ್ಬೋದು ಸರ್. ಸಂಪರ್ಕ ಮಾಡ್ಬೋದು. ಸಂಪರ್ಕ ಮಾಡಿ ನೀವು ಅವ್ರ ಮುಖಾಂತರ ಆಗ್ತೀರಾ ಸರ್? ಹೌದು. ಏನಾದ್ರು ಕೆಲಸ ಮಾಡ್ತೀರಾ ಇದೇ ಮಾಡ್ತೀರಾ? ಇಲ್ಲ ಸರ್, ನಮ್ಮ ಪರ್ಸನಲ್ ಕೆಲಸ ಬೇರೆ ಇದೆ. ಅದು ಬಿಟ್ಟು ಇದು ನೋಡಿ, ಭಗವಂತ ಎಲ್ಲರಿಗೂ ಎಲ್ಲ ಯೋಗನೂ ಕೊಡಲ್ಲ. ನಮಗೇನೋ ಭಗವಂತ ಒಂದು ಯೋಗ ಕೊಟ್ಟಿದ್ದಾರೆ. ಏನು ಯೋಗ ಸರ್ ಅದು? ಇದು ಅನ್ನದಾನ ಮಾಡೋ ಯೋಗ. ಅದು ನೋಡಿ, ದೇವ್ರು ಕೊಡೋದು ಊಟ, ನಾವಲ್ಲ. ಯಾರಿಗೇ ಆಗಲಿ ಒಂದು ಹೊತ್ತು ಒಂದು ಕಾಳು ಅನ್ನ ತಿನ್ಬೇಕಂದ್ರೆ ಭಗವಂತ ಬರ್ದಿರ್ತಾನೆ, ಇವತ್ತು ನಿನ್ನ ಹಣೆಯಲ್ಲಿ ಇಂಥ ಕಡೆ ಊಟ ಮಾಡ್ತೀಯ, ನೀವು ಇಷ್ಟು ಊಟ ಅನ್ನೋದು ಅವ್ನು ಬರ್ದಿಟ್ಟಿರ್ತಾನೆ. ಆ ಒಂದು ಭಾಗ್ಯ ನಾವು ಆ ಭುವನೇಶ್ವರಿ ಸೇವೆ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆಯಾ ದೇವ್ರು ನಮಗೆ ಒದಗಿಸಿದ್ದಾರೆ. ನಿಮಗೆ ಯಾಕೆ ಇದು ಇಷ್ಟ, ಈ ಥರ ಯಾಕೆ ಮಾಡಬೇಕು ಅನಿಸ್ತದೆ ಸರ್? ಅಲ್ಲ, ನಾವು ಮನುಷ್ಯ ದುಡ್ಡಿದ ಮೇಲೆ ನಮ್ಮ ಸಮಾಜಕ್ಕೆ, ನಮ್ಮ ಭಾಷೆಗೆ ನಾವೇನೇನೋ ಒಂದು ಮಾಡಲೇಬೇಕಲ್ಲ. ಕನ್ನಡ ಸಂಘ ಸಂಸ್ಥೆಗಳು ಎಲ್ಲ ಕಟ್ಕೊತೀವಿ, ಬರೀ ಒಂದಿನ ಕಾರ್ಯಕ್ರಮ ಮಾಡಿ ಬಿಡಬಾರ್ದು ಅನ್ನೋದು ನನ್ನ ಆಸೆ. ನಿತ್ಯ ಕನ್ನಡ ಸೇವೆಯಲ್ಲಿ ಇರ್ಬೇಕು ನಾವು. ನಿತ್ಯ ಭುವನೇಶ್ವರಿಗೆ ನೋಡಿ, ಅಲ್ಲಿ ಭುವನೇಶ್ವರಿಗೆ ನಿತ್ಯ ಅಲ್ಲಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ದೇವ್ರು ನಾವು ಊಟ ಕೊಡೋದು ಬೇರೆಯವ್ರಿಗೆ. ಆ ಒಂದು ನಮ್ಮನ್ನು ನೋಡಿ ಇನ್ನೂ 10 ಸಂಸ್ಥೆಗಳು ಅದನ್ನೇ ಮಾಡಲಿ ಅನ್ನೋದು ನಮ್ಗೆ ಆಸೆ. ಕನ್ನಡ ಸಂಘ ಅಂದಾಗ ನೆನಪಾಯ್ತು, ಅಲ್ಲಿ ಅದೇನು ಬಸ್ ಸ್ಟ್ಯಾಂಡ್ ಅಥವಾ ಕನ್ನಡದ ಸಂಬಂಧಪಟ್ಟಂಗೆ ಏನು ಸರ್ ಅದು? ಆ ಥರ ಇದೆ. ಒನಕೆ ಓಬವ್ವ ಕನ್ನಡ ಸೇನಾ ಸಮಿತಿ ಅಂತ ಓಬವ್ವನ ಹೆಸರಿನಲ್ಲಿ ನಾವು ಮಾಡಿರೋದು. ಅದನ್ನೆಲ್ಲ ನೀವೇ ಹೌದು, ನಾವೇ ದುಡ್ಡು ಕೊಟ್ಟು ಅದನ್ನು ಮಾಡಿಸಿರೋದು. ಅದೇ ಕರ್ನಾಟಕದಲ್ಲಿ ಕನ್ನಡ ಇದು ಮಾಡಿದ್ರೆ ಇನ್ನೇನು ಮಾಡ್ತೀರಾ? ನಾವು ಕನ್ನಡ ಸಂಘದಲ್ಲಿ ನಮ್ಮ ಜೈನರದಲ್ಲಿ ಎಲ್ಲ ಭಾಷಿಕರು ಇದ್ದಾರೆ. ಎಲ್ಲ ಭಾಷೆ
ನಾನು ಹೇಳೋದು ಫಸ್ಟ್ ನಾವು ಕನ್ನಡ ಮಾತಾಡಬೇಕು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.